ಒಂದು ರಾಜ್ಯಕ್ಕೆ, ಪಂಜಾಬ್ ರಾಜ್ಯಕ್ಕೆ ಆತನ ತನ್ನ ಸೇವೆಗಾಗಿ ಬರ್ತಾನೆ. ಅದು ಪಾಕಿಸ್ತಾನದ ಒಂದು ಬಾರ್ಡರ್ ಇರುವಂತಹ ಒಂದು ಸ್ಥಳ. ಆ ಒಂದು ಸ್ಥಳಕ್ಕೆ ಬಂದು ಕರ್ತನ ಸೇವೆಯನ್ನು ಆತನು ಮುಂದುವರಿಸ್ತಾನೆ. ಆತನು ಪ್ರಾರ್ಥನೆ ಮಾಡುವ ಎಲ್ಲ ಯಾವಾಗಲೂ ಪವಿತ್ರಾತ್ಮ ತುಂಬಿಸಲ್ಪಡುವಂತ ವ್ಯಕ್ತಿ ಜಾನ್ ಹೈಡ್ ಆಗಿರ್ತಾನೆ. ಪವಿತ್ರಾತ್ಮನ ಯಾವಾಗಲೂ ಆತನ ಜೀವಿತದಲ್ಲಿ ಆತನ ಅತ್ಯಧಿಕವಾಗಿ ಆತನನ್ನ ಬಲವಾದ ರೀತಿಯಲ್ಲಿ ಉಪಯೋಗಿಸ್ತಾನೆ. ಹಾಗಾಗಿ ಜಾನ್ ಹೈಡ್ ಜೀವಿತ ನೋಡುವಾಗ ಆತನ ಜೊತೆಲಿರುವಂತ ಕೆಲವೊಂದು ಸವಾಲುಗಳು ಏನೆಲ್ಲ ಸವಾಲುಗಳನ್ನ, ಏನೆಲ್ಲ ಸಮಸ್ಯೆಗಳನ್ನ, ಏನೆಲ್ಲ ಕಷ್ಟಗಳನ್ನ ಈ ಒಂದು ಜಾನ್ ಹೈಡ್ ಆತನ ಆಗುವುದೆಂಬುದಾಗಿ ನೋಡ್ತಾ ಇದ್ದೇವೆ. ಅದು ನೋಡುವಾಗ ಜಾನ್ ಹೈಡ್ ಆತನ ಕಿವಿ ಅರ್ಧಂಬರ್ಧ ಕೇಳ್ತಾ ಇತ್ತು. ಆತನ ಕಿವಿ ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇರಲಿಲ್ಲ. ಆತನನ್ನ ನೋಡಿ ಅನೇಕ ಜನರು ಅಪಹಾಸ್ಯ ಮಾಡ್ತಾ ಇದ್ರು. ಮತ್ತು ಭಾರತ ದೇಶಕ್ಕೆ ಆತನ ಮಿಷನರಿ ಬಂದಾಗ, ಆತನಿಗೆ ಭಾರತ ದೇಶದಲ್ಲಿರುವಂತಹ ಒಂದು ಪಂಜಾಬ್ ರಾಜ್ಯಕ್ಕೆ ಬಂದಾಗ ಆ ಪಂಜಾಬಿ ಭಾಷೆಯನ್ನು ಕಲಿಲಿಕ್ಕೆ ತುಂಬಾ ಆತನಿಗೆ ಕಷ್ಟ ಆಗ್ತಾ ಇತ್ತು. ಆತನಿಗೆ ಗೊತ್ತಿರುವಂತ ಒಂದೇ ಒಂದು ಭಾಷೆ, ಅದು ಇಂಗ್ಲಿಷ್ ಭಾಷೆ ಮಾತ್ರ ಆತನಿಗೆ ಗೊತ್ತಿತ್ತು. ಆದ್ರೆ ಬೇರೆ ಭಾಷೆ ಆತನಿಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಆತನು ಭಾರತ ದೇಶಕ್ಕೆ ಸೇವೆಗಾಗಿ ಬಂದಾಗ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಯ್ತು. ಅಂದ್ರೆ ಭಾರತ ದೇಶದ ಕಲ್ಚರ್ ಗೊತ್ತಿರ್ಲಿಲ್ಲ. ಜನರು ಹೆಂಗಿರ್ತಾರೆ, ಅವ್ರ ಜೀವನ ಶೈಲಿ ಹೇಗಿದೆ, ಅವ್ರ ಸಂಸ್ಕೃತಿ ಹೆಂಗಿದೆ, ಅವರ ನಡೆ ನುಡಿ ಯಾವ ರೀತಿ ಇದೆ ಎಂಬುದಾಗಿ ಅದರ ಕುರಿತಾಗಿ ಅವನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಮತ್ತೆ ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಅದನ್ನ ಸೇವೆ ಮಾಡುವಾಗ ಅನೇಕ ರೀತಿಯಾದಂತಹ ಒಂದು ಸವಾಲುಗಳು ಉಂಟಾಗುತ್ತೆ. ಅನೇಕ ಜನರು ವಿರುದ್ಧವಾಗಿ ದಂಗೆ ಹೇಳ್ತಾರೆ, ನೀವು ಯೇಸು ಕ್ರಿಸ್ತನಲ್ಲಿ ಪ್ರಸಾರ ಮಾಡಬೇಡ್ರಿ, ಯೇಸು ಕ್ರಿಸ್ತನಿಗೆ ಬೋಧ್ಯ ಮಾಡಬೇಡ್ರಿ ಎಂಬುದಾಗಿ ಅವನನ್ನ ಅನೇಕ ಸ್ಥಳಗಳಲ್ಲಿ ಅವನಿಗೆ ವಿರೋಧ ಮಾಡುವಂತ ಸಂಗತಿಯನ್ನು ನೋಡುವಂತವರಾಗಿದ್ದೇವೆ. ಮತ್ತು ಆತನ ಏನಂತಂದ್ರೆ ಆತನ ಒಂದು ಆರೋಗ್ಯ ಬಂದು ಬಹಳ ಒಂದು ಆತನ ಆರೋಗ್ಯ ಅಷ್ಟು ಚೆನ್ನಾಗಿ ಸ್ಟ್ರಾಂಗ್ ಇರೋದಿಲ್ಲ. ಇಸ್ ವೆರಿ ಪುವರ್ ಹೆಲ್ತ್ ಬ್ಯಾಕ್ ಗ್ರೌಂಡ್. ಆತನಿಗೆ ಬಹಳ ಒಂದು ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ ಇರುವಂತ ಸಂಗತಿ ನೋಡ್ತಾ ಇದ್ದೇವೆ. ಮತ್ತು ಅನೇಕ ಸಾರಿ ಆತನ ದೇಹದಲ್ಲಿ ಬಲಹೀನತೆ ಉಂಟಾಗ್ತಾ ಇತ್ತು. ಆತನ ನಡಲಿಕ್ಕೆ ಆತನಿಗೆ ಸಾಮರ್ಥ್ಯ ಇರಲಿಲ್ಲ, ಆತನಿಗೆ ಶಕ್ತಿ ಇರಲಿಲ್ಲ. ಅನೇಕ ರೀತಿಯಂತ ಒಂದು ಶಾರೀರಿಕವಾದ ಬಲಹೀನತೆಗಳು ಆತನಿಗಿತ್ತು. ಈ ಶಾರೀರಿಕವಾದ ಬಲಹೀನತೆ ಇದ್ರು ಸಹ, ಆತನಿಗೆ ಕಿವಿ ಕ್ಲೀನಾಗಿ ಕೇಳದೆ ಇದ್ರು ಸಹ, ಆತನಿಗೆ ಭಾರತ ದೇಶದಲ್ಲಿ ಆತನಿಗೆ ಪ್ರಸಂಗ ಮಾಡ್ಲಿಕ್ಕೆ ಅಥವಾ ಸುವಾರ್ತೆನ ಸಾರ್ಲಿಕ್ಕೆ ಆತನಿಗೆ ಹೆಚ್ಚಿನ ಒಂದು ಮಾತಿನ ಒಂದು ಔದಾರ್ಯ, ಮಾತಿನ ಒಂದು ಎಂತಂದ್ರೆ ಒಂದು ವಾಕ್ಚಾತುರ್ಯ ಆತನಿಗೆ ಇಲ್ಲದೇ ಇದ್ರು ಸಹ ಆತನು ಯಾವ ಕಾರಣಕ್ಕೂ ಪ್ರಾರ್ಥನೆಯನ್ನ ಬಿಟ್ಟು ಬಿಡಲಿಲ್ಲ. He never give up praying for the souls of India. ಭಾರತ ದೇಶದಲ್ಲಿರುವಂತ ಎಲ್ಲಾ ಜನರಿಗೆ ದೇವರೇ ನನಗೆ ಆತ್ಮಗಳನ್ನು ಕೊಡು ಎಂಬುದಾಗಿ ಆತನು ಎಡೆಬಿಡದೆ ಒಂದು ದಿನ ಕೂಡ ಬಿಟ್ಟು ಬಿಡಲಾರದೆ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರಾರ್ಥನೆ ಮಾಡುವಂತ ಒಬ್ಬ ವೀರನಾಗಿದ್ದ ಜಾನ್ ಹೈಡ್ ಎಂಬುದಾಗಿ. ಈತನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ 5 ತಾಸು, 10 ತಾಸು, 24 ತಾಸು, ಆತನು 48 ತಾಸು ತನಕ ಕಂಟಿನ್ಯೂಸ್ ಆಗಿ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಆಮೇಲೆ ಅದಕ್ಕೋಸ್ಕರ ಆತನಿಗೆ ಏನಂತ ಕರೀತಾರೆ ಅಂದ್ರೆ ಪ್ರಾರ್ಥನೆಯ ಅಪೊಸ್ತಲ ಎಂಬುದಾಗಿ ಆತನ ಕರೀತಾರೆ. ಅಷ್ಟು ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಜಾನ್ ಹೈಡ್ ಆಗಿದ್ರು ಪ್ರಿಯರೇ. ಆತನಿಗೆ ಪ್ರೈಮ್ ಹೈಡ್ ಎಂಬುದಾಗಿ ಕೂಡ ಆತನ ಕರೀತಾ ಇದ್ರು, ಪ್ರಾರ್ಥನೆಯ ಹೈಡ್ ಎಂಬುದಾಗಿ ಆತನಿಗೆ ಕರೀತಾ ಇದ್ರು. ಆತನು ಅನೇಕ ಗಂಟೆಗಳ ತನಕ ರಾತ್ರಿ ಎಲ್ಲ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಆತನು ನೋಡ್ರಿ, ಒಂದು ದೊಡ್ಡ ವ್ಯಕ್ತಿ, ಪ್ರಸಂಗ ಮಾಡುವಂತ ವ್ಯಕ್ತಿ ಆಗಿರ್ಲಿಲ್ಲ. ಆತನು ಅಂತಂದ್ರೆ ಆತನು ಏನ್ ಮಾಡ್ತಾನೆ ಅಂತಂದ್ರೆ ಅನೇಕ ಮಿಷನರಿಗಳಿಗಾಗಿ, ಸಭೆಗಳಿಗಾಗಿ, ನಶಿಸುವಂತ ಆತ್ಮಗಳಿಗಾಗಿ ದೇವರ ಸಭೆ ಹೆಚ್ಚಾಗಿ ಅಭಿವೃದ್ಧಿಗೊಳ್ಳಲಿ, ಅನೇಕ ಸಭೆಗಳು ಸ್ಥಾಪನೆ ಆಗಲಿ, ಅನೇಕ ಜನರು, ನೂರಾರು ಜನರು, ಲಕ್ಷಾಂತರ ಜನರು ನಿನ್ನ ಕಡೆಗೆ ತಿರುಗುವಲ್ಲಿ ಎಂಬುದಾಗಿ ಆತ್ಮಗಳಿಗಾಗಿ ಭಾರವುಳ್ಳವನಾಗಿ ಜಾನ್ ಹೈಡ್ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನು ಪಂಜಾಬ್ ಪ್ರೇಯರ್ ಯೂನಿಯನ್ ಎಂಬುದಾಗಿ ಒಂದು ಗ್ರೂಪ್ ಅನ್ನು ಆತನು ಏನ್ ಮಾಡ್ತಾನೆ ಅಂದ್ರೆ ಸ್ಥಾಪನೆ ಮಾಡ್ತಾನೆ. ಪಂಜಾಬ್ ಪ್ರೇಯರ್ ಯೂನಿಯನ್ ಎಂಬುದಾಗಿ ಆತನ ಒಂದು ಗ್ರೂಪ್ ಅನ್ನ ಪ್ರತಿಷ್ಠಾಪನೆ ಮಾಡಿ ಆ ಒಂದು ಪಂಜಾಬಿನ ಪ್ರೇಯರ್ ಯೂನಿಯನ್, ಆ ಒಂದು ಪ್ರೇಯರ್ ಯೂನಿಯನ್ ಮೇಲೆ ದೇವರ ಅಭಿಷೇಕ ಬರಲಿ, ದೇವರ ಮಹಿಮೆ ಬರಲಿ, ಅಲ್ಲಿ ಜೀವನ ಉಂಟಾಗಲಿ ಎಂಬುದಾಗಿ ನಿರಂತರವಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಆಮೇಲೆ ಜಾನ್ ಹೈಡ್ ಬಂದು ದೊಡ್ಡ ಪ್ರಸಂಗಿ ಅಲ್ಲ. ಆತನು ಅನೇಕ ಅದ್ಭುತಗಳನ್ನ, ಮಹತ್ಕಾರ್ಯಗಳನ್ನ ಆತನು ಪ್ರಾರ್ಥನೆ ಮಾಡಿದಾಗ ಅನೇಕ ಅದ್ಭುತಗಳು, ಮಹತ್ಕಾರ್ಯಗಳು ನಡೀತಾ ಇತ್ತು. ಅನೇಕ ಜನರಿಗೆ ರೋಗಗಳು ವಾಸಿ ಆಗ್ತಾ ಇತ್ತು. ಅನೇಕರಿಗೆ ಆತನು ಪ್ರಾರ್ಥನೆ ಮಾಡಿದಾಗ ಸತ್ತಂತ ವ್ಯಕ್ತಿ ಕೂಡ ಎದ್ದು ಬಂದಿದ್ದಾನೆ. ಅಂತ ಪ್ರಾರ್ಥನೆ ಜಾನ್ ಹೈಡ್ ಆಗಿದ್ದ. ಆದ್ರೆ ಜಾನ್ ಒಂದು ಒಳ್ಳೆಯ ವಾಕ್ಚಾತುರ್ಯವುಳ್ಳಂತಹ, ಸ್ಪಷ್ಟವಾಗಿ ಮಾತನಾಡುವಂತಹ ಒಂದು ಒಳ್ಳೆಯ ಪ್ರಸಂಗಿ ಆಗಿರಲಿಲ್ಲ ಜಾನ್ ಹೈಡ್. ಆತನು ಅದಕ್ಕೆ ಬದಲಾಗಿ ಒಂದು ಒಳ್ಳೆಯ ಒಂದು ಪ್ರಾರ್ಥನೆ ವೀರನಾಗಿದ್ದ ಜಾನ್ ಹೈಡ್.
He was not a great preacher, but he was a great prayer warrior. ಆತನ ಒಂದು ಒಳ್ಳೆಯ ಪ್ರಾರ್ಥನೆ ಮಾಡುವಂತ ವೀರನಾಗಿದ್ದ ಎಂಬುದಾಗಿ ಜಾನ್ ಐಡ್ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೇವೆ. ಒಂದು ವೇಳೆ ನಿಮ್ಮ ಹತ್ರ ನೋಡಬೇಕಿದ್ರೆ ದಯಮಾಡಿ ಒಂದು ಸ್ಟೇಟ್ಮೆಂಟ್ ಬರ್ಕೊಳ್ರಿ. ಏನಂತಂದ್ರೆ ಯಾವಾಗಲೂ ಜಾನ್ ಐಡ್ ಪ್ರಾರ್ಥನೆ ಮಾಡುವಂತ ಒಂದು ಪ್ರಾರ್ಥನೆ ಸ್ಟೇಟ್ಮೆಂಟ್ ಅಂತಂದ್ರೆ, ಲಾರ್ಡ್ ಗಿವ್ ಮಿ ಸೋಲ್ಸ್ ಆರ್ ಟೇಕ್ ಮೈ ಲೈಫ್. ಅವ್ರು ಏನ್ ಪ್ರೇರ್ ಮಾಡ್ತಾ ಇದ್ದಾರೆ? ದೇವರೇ ನನಗೆ ಆತ್ಮಗಳನ್ನು ಕೊಡಿಲ್ಲ ಅಂದ್ರೆ ನನ್ನನ್ನು ಸಾಯಿಸಿಬಿಡಿ ಎಂಬುದಾಗಿ ಆತನ ಪ್ರಯತ್ನ ಮಾಡ್ತಾ ಇದ್ದಾರೆ. ಲಾರ್ಡ್ ಗಿವ್ ಮಿ ಸೋಲ್ಸ್ ಆರ್ ಟೇಕ್ ಮೈ ಲೈಫ್ ಆರ್ ಐ ವಿಲ್ ಡೈ ಎಂಬುದಾಗಿ ಆತನ ಪ್ರಾರ್ಥನೆ ಮಾಡ್ತಾರೆ. ಎಂತ ಒಂದು ವೈರಾಗ್ಯ ಅಂತ ನೋಡ್ರಿ. ದೇವ್ರ ಏನ್ ಪ್ರೇರ್ ಮಾಡಿ, ದೇವ್ರೆ ಭಾರತ ದೇಶಕ್ಕೆ ಆತನ ಮಿಷನರಿ ಬಂದಾಗ ಅಷ್ಟು ಸುಲಭ ಇರಲಿಲ್ಲ ಸೇವೆ ಮಾಡ್ಲಿಕ್ಕೆ. ಜನರು ವಿದ್ಯಾವಂತರಾಗಿರ್ಲಿಲ್ಲ. ಎಲ್ಲಾ ಕಡೆಗೂ ಅನಕ್ಷರಸ್ಥರಿದ್ದರು. ಅನೇಕ ರೀತಿಯಂತಹ ಒಂದು ಅಪೋಸಿಷನ್ಸ್ ಗಳು ಸೇವೆಗಾಗಿ ಭಾರತ ದೇಶದಲ್ಲಿ ಇರುವಂತದ್ದಾಗಿತ್ತು. ಅವೆಲ್ಲವುಗಳ ಮಧ್ಯದಲ್ಲಿ ಜಾನ್ ಐಡ್ ಆತನು ಅತ್ಯಧಿಕವಾದ ರೀತಿಯಲ್ಲಿ ದೇವರ ಸಮ್ಮುಖ ಆತನು ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಜಾನ್ ಐಡನ ಸೇವೆ ಮತ್ತು ರಿವೈವಲ್ ಯಾವ ರೀತಿಯಾಗಿ ಜಾನ್ ಐಡನ ಪ್ರಾರ್ಥನೆಯಿಂದ ಆತನ ಸೇವೆಯಿಂದ ಆ ಪಂಜಾಬ್ ಪಟ್ಟಣದಲ್ಲಿ ಮತ್ತು ಇಡೀ ಭಾರತ ದೇಶದಲ್ಲಿ ಯಾವ ರೀತಿಯಾದಂತಹ ಒಂದು ಉಜ್ಜೀವನ ಬಂತು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಸೊ ನೋಡ್ತಾ ಇದ್ದೇವೆ ಅಂತಂದ್ರೆ ಆತನು ಪ್ರತಿದಿನ ಆತ್ಮಗಳನ್ನು ಕೊಡಿ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಜಾನ್ ಐಡ್ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ ಗೊತ್ತಾ? ದೇವರೇ ಕನಿಷ್ಠ ಪಕ್ಷ ದಿನಕ್ಕೆ 2 ಆತ್ಮಗಳನ್ನು ಗೆಲ್ಲಲಿಕ್ಕೆ ನನಗೆ ಶಕ್ತಿ ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಅಟ್ಲೀಸ್ಟ್ 2 souls for a day. ಒಂದು ದಿನಕ್ಕೆ 2 ಆತ್ಮಗಳನ್ನಾದರೂ ನನಗೆ ಕೊಡಿ ಎಂಬುದಾಗಿ ಆತನ ಪ್ರಾರ್ಥನೆ ಮಾಡ್ತಾನೆ. 2 ಆತ್ಮ ಕೊಟ್ಟಿಲ್ಲ, 2 ಆತ್ಮ ಕೊಟ್ಟ ಮೇಲೆ 4 ಆತ್ಮ ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಹಲ್ಲೆಲೂಯಾ. ಫಸ್ಟ್ ದೇವರು 2 ಆತ್ಮ ಕೊಡ ಅಂತ ಪ್ರೇಯರ್ ಮಾಡ್ತಾ ಇದ್ದ. ದೇವರು 2 ಆತ್ಮ ಕೊಟ್ಟ ಮೇಲೆ ಎಷ್ಟು ಪ್ರೇಯರ್ ಮಾಡ್ತಾ ಇದ್ದ? 4 ಆತ್ಮ ಕೊಡ ಅಂತ ಪ್ರೇಯರ್ ಮಾಡ್ತಾ ಇದ್ದ. ಈ ರೀತಿಯಾಗಿ ದೇವರ ಮುಂದೆ ವೈರಾಗ್ಯವುಳ್ಳನಾಗಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಜಾನ್ ಐಡ್ ಆಗಿದ್ದನ್ನು ಪ್ರಿಯರೇ. ಆತನ ನಂಬಿದ್ರೆ ಅಂತ ನಾನು ಮಾಡುವಂತ ಒಂದೊಂದು ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆ. ನಾನು ಒಂದೊಂದು ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವುದಿಲ್ಲ. ನನ್ನ ಪ್ರಾರ್ಥನೆಗಳು ದೇವರ ಮುಂದೆ ಅದು ಖಂಡಿತವಾಗ್ಲೂ ಅದು ಎಂತಂದ್ರೆ ಉತ್ತರ ತೆಗೆದುಕೊಂಡು ಬರ್ತದೆ ಎಂಬುದಾಗಿ ಆತನು ಯಾವಾಗಲೂ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದ. ಆತನು ಸಭೆಗಳೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದ. ಮಿಷನರಿಗಳೊಟ್ಟಿಗೆ ಸೇರಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಆತನು ಪ್ರಾರ್ಥನೆ ಮಾಡುವಾಗ ದೇವರು ಆತನಿಗೆ ಒಂದು ಚೈತನ್ಯವನ್ನು ಕೊಡ್ತಾ ಇದ್ದ ಪ್ರಾರ್ಥನೆಯಲ್ಲಿ. ಹಲ್ಲೆಲೂಯಾ. ಈ ರೀತಿಯಾದಂತ ಓಕೆ. ಹಾಗಾದ್ರೆ ಈತನ ಗುಣ ಸ್ವಭಾವಗಳು ಯಾವ ರೀತಿ ಇತ್ತು? ಜಾನ್ ಐಡನ ಗುಣ ಸ್ವಭಾವಗಳು ಯಾವ ರೀತಿ ಇತ್ತು ಅಂತ ನೋಡುವಾಗ, ಜಾನ್ ಐಡ್ ಇಸ್ ಹಂಬಲ್ ಅಂಡ್ ಕಂಪ್ಯಾಷನೇಟ್ ಮ್ಯಾನ್. ಆತನು ಅತ್ಯಂತ ತಗ್ಗಿಸಿಕೊಳ್ಳುವಂತ ಮನುಷ್ಯ, ಆತ್ಮಗಳ ಮೇಲೆ ಭಾರವುಳ್ಳಂತ ವ್ಯಕ್ತಿ ಜಾನ್ ಐಡ್ ಆಗಿದ್ರು ಎಂಬುದನ್ನು ನೋಡ್ತಾನೆ. His heart always moved with compassion. ಆತನ ಹೃದಯ ಯಾವಾಗಲೂ ಕರುಣೆಯಿಂದ ಚಲಿಸಲ್ಪಡ್ತಾ ಇತ್ತು ಎಂಬುದನ್ನು ನೋಡ್ತಾ ಇದ್ದೇವೆ. Is deeply devoted to Christ. ಆತನು ಅತ್ಯಂತ ಆಳವಾಗಿ ಯೇಸು ಕ್ರಿಸ್ತನೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದ ಪ್ರಿಯರೇ. ಜಾನ್ ಐಡ್ ಹೆಚ್ಚಿನ ಒಂದು ಸಂಬಂಧ ಇಟ್ಕೊಂಡಿದ್ದ. ಲವ್ಡ್ ಪೀಪಲ್ ರಿಗಾರ್ಡ್ಲೆಸ್ ಆಫ್ ದೇರ್ ಬ್ಯಾಕ್ ಗ್ರೌಂಡ್. ಆತನು ಅವರ ಜನರ ಒಂದು ಬ್ಯಾಕ್ ಗ್ರೌಂಡ್ ಏನಾಗಿದೆ, ಅವರ ಜಾತಿ ಏನಾಗಿದೆ, ಅವರು ಮೇಲ್ಜಾತಿಯವರು, ಕೀಳು ಜಾತಿಯವರು, ದೊಡ್ಡವರು, ಸಣ್ಣವರು, ಓದ್ಯವರು, ಅನಕ್ಷರಸ್ಥರು, ವಿದ್ಯಾವಂತರು, ಈ ಒಂದು ಜನರ ಒಂದು ಬ್ಯಾಕ್ ಗ್ರೌಂಡ್ ನೋಡ್ಲಾರದೆ ಅವ್ರು ಏನಾಗಿದ್ದರೂ ಕೂಡ ಅವ್ರನ್ನ ಹೃದಯದಿಂದ ಜಾನ್ ಐಡ್ ಪ್ರೀತಿ ಮಾಡುವಂತ ವ್ಯಕ್ತಿ ಆಗ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ಜಾನ್ ಐಡನ್ನ ಅದು ನಮ್ಮ ದೇಶದಲ್ಲಿ ಒಂದು ಮಿಷನರಿ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಾಯಿತು. ಜಾನ್ ಐಡ್ ಜೀವಿತದಲ್ಲಿ he lived a very holy life. ಆತನ ಜೀವಿತದಲ್ಲಿ ಅತ್ಯಂತ ಹೆಚ್ಚು ಪರಿಶುದ್ಧವಾದ ಜೀವಿತ ಜೀವಿಸಲಿಕ್ಕೆ ತನ್ನಂತಾನೆ ಮುಡುಪಾಗಿ ಇಟ್ಟುಕೊಂಡಿದ್ದನು. ಆತನು ಯಾವಾಗಲೂ ದೇವರ ಮೇಲೆ ಆತುಕೊಳ್ಳುವಂತ ಮನುಷ್ಯನಾಗಿದ್ದ. ದೇವರ ಮೇಲೆ ಆತುಕೊಳ್ತಾ ಇದ್ದ ಮನುಷ್ಯರ ಮೇಲೆ ಯಾವತ್ತೂ ಕೂಡ ಜಾನ್ ಐಡ್ ಆತನ ಆತುಕೊಳ್ತಾ ಇರಲಿಲ್ಲ. ಆತನು ಯಾವಾಗಲೂ ಯೇಸು ಕ್ರಿಸ್ತನ ಒಂದು ಪ್ರಾರ್ಥನೆ ಜೀವಿತವನ್ನು ನೋಡಿ ಆತನು ಯಾವಾಗಲೂ ಉತ್ತೇಜನ ಪಡ್ಕೊಳ್ತಾ ಇದ್ದಂತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪ್ರಾರ್ಥನೆ ಜೀವಿತವನ್ನು ನೋಡಿ ಆತನು ಯಾವಾಗಲೂ ಉತ್ತೇಜನ ಪಡ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಓಕೆ. ಫೆಬ್ರವರಿ 17ನೇ ತಾರೀಕು 1912 ಇಸ್ವಿಯಲ್ಲಿ ಜಾನ್ ಐಡ್ ಮರಣ ಹೊಂದಿಕೊಳ್ತಾನೆ. ಆತನ 46ನೇ ವರ್ಷದಲ್ಲಿ ಆತನಿಗೆ ಮರಣ ಉಂಟಾಯಿತು. ಕಾರಣ ಯಾಕಂತಂದ್ರೆ ಆತನಿಗೆ ಅನೇಕ ರೀತಿಯಾದಂತಹ ಒಂದು ಸಮಸ್ಯೆ ಇರ್ತದೆ. ಆತನಿಗೆ ಆರೋಗ್ಯದಲ್ಲಿ ಮೇಲೆ ಸಮಸ್ಯೆ ಇರ್ತದೆ. ಅದಕ್ಕೋಸ್ಕರ ಆತನ ಒಂದು ಹೆಲ್ತ್ ಅಷ್ಟು ಸ್ಟೇಬಲ್ ಆಗಿರೋದಿಲ್ಲ. ಆತನ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ 1911ನೇ ಇಸ್ವಿಯಲ್ಲಿ USA ಭಾರತ ದೇಶ ಬಿಟ್ಟು ಅಮೆರಿಕ ದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಮತ್ತೆ ಆತನ ಏನಂತಂದ್ರೆ ತಿರುಗಿ ಬರ್ಲಿಕ್ಕೆ ಸಾಧ್ಯವಾಗಲಾರದೆ ಆತನು 1912ನೇ ಇಸ್ವಿಯಲ್ಲಿ ಆತನು ತನ್ನ 46ನೇ ವರ್ಷದಲ್ಲಿ ಆತನ ಮರಣ ಹೊಂದುವಂತನಾಗಿದ್ದ. ಆತನ ಒಂದು ಯಾವಾಗಲೂ ನಿರಂತರವಾಗಿ ಆತನ ಘೋಷಣೆ ಮಾಡುವಂತಹ ಯಾವಾಗಲೂ ಹೇಳುವಂತಹ ಪದ ಯಾವ್ದಂತಂದ್ರೆ ಶೌಟ್ ದ ವಿಕ್ಟರಿ ಆಫ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ.
ಅಂದ್ರೆ ಕ್ರಿಸ್ತನಿಗಾಗಿ ಜಯ ಗೀತೆಯನ್ನ ಆಡ್ರಿ ಎಂಬುದಾಗಿ ಯಾವಾಗ್ಲೂ ಒಂದು ಒಂದು ಸ್ಟೇಟ್ಮೆಂಟ್ ಅನ್ನ ಜಾನ್ ಹೈಡ್ ಹೇಳ್ತಾ ಇದ್ದಾನೆ. ಶೌಟ್ ದ ವಿಕ್ಟರಿ ಆಫ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನ ಒಂದು ಜಯದ ಗೀತೆಯನ್ನ ಆತನ ಹೇಳ್ರಿ ಎಂಬುದಾಗಿ ಆತನ ಹೇಳ್ತಾ ಇದ್ದ ಜಾನ್ ಹೈಡ್